ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ ನನ್ನ ಫೇಸ್ ಟ್ರಾನ್ಸ್ಫಾರ್ಮೇಷನ್. ನನ್ನ ಫೇಸ್ ಇವತ್ತಿನ ದಿನ ಯಾವ ಕಂಡೀಷನಲ್ಲಿದೆ, ಮುಂಚೆ ಆ ಕಂಡೀಷನಲ್ಲಿ ಇರಲಿಲ್ಲ. ನನ್ನ ಈ ಒಂದು ಫೇಸ್ ಬದಲಾವಣೆಗೆ ಏನು ಕಾರಣ, ಯಾವ ಒಂದು ಇಂಗ್ರೀಡಿಯೆಂಟ್ನ ನಾನು ಬಳಸ್ಕೊಂಡು ನನ್ನ ಫೇಸ್ನ ಇಷ್ಟು ಕ್ಲಿಯರ್ಫುಲ್ಲಾಗಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಹೆಣ್ಮಕ್ಳು ಫೇಸ್ ಮಾಡೋ ಒಂದು ಪ್ರಾಬ್ಲಮ್. ಇದು ಏಜ್ ಇರಿಟೇಷನ್ ಅಂತಲೂ ಹೇಳ್ಬೋದು, ಅಥವಾ ಏಜ್ ಆದಮೇಲೂ ಕೂಡ ಒಬ್ಬೊಬ್ರಿಗೆ ಕಂಟಿನ್ಯೂ ಆಗುತ್ತೆ. ಈ ಪಿಂಪಲ್ಸ್ ಆಗ್ಬೋದು, ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ನೆಸ್ ಆಗಿರ್ಬೋದು, ಹೈ ಅಂಡರ್ ಡಾರ್ಕ್ನೆಸ್ ಆಗಿರ್ಬೋದು, ಇದೆಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದಮೇಲೆ ಕಂಪಲ್ಸರಿ ಇದು ಬೈ ನ್ಯಾಚುರಲ್, ಇದು ಏನೂ ಮಾಡೋಕ್ಕಾಗಲ್ಲ. ಬಟ್ ಇದರಿಂದ ನಾವು ಯಾವ ರೀತಿ ಹೊರಗೆ ಬರ್ಬೋದು ಅಂತ ಹೇಳಿದ್ರೆ, ನನ್ನ ಫೇಸ್ ಮುಂಚೆ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ಫಸ್ಟ್ ತೋರಿಸ್ಬಿಡ್ತೀನಿ. ನನ್ನ ಫೇಸ್ ಮುಂಚೆ ಈ ರೀತಿ ಇತ್ತು, ಇವತ್ತು ಪ್ರೆಸೆಂಟ್ ಈ ರೀತಿ ಆಗಿದೆ. ಅಥವಾ ನನ್ನ ಪ್ರೆಸೆಂಟ್ ಫೋಟೋ ಕೂಡ ಹಾಕ್ತೀನಿ, ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ. ನನ್ನ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಈ ರೀತಿ ಆಗಿದೆ. ಈ ರೀತಿಯಿಂದ ಈ ರೀತಿಗೆ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ. ಅಂದರೆ ಕಂಪ್ಲೀಟ್ ಈ ಟ್ರಾನ್ಸ್ಫಾರ್ಮೇಷನ್ಗೆ ಎರಡೇ ಕಾರಣ, ಅದು ಎರಡು ಇಂಗ್ರೀಡಿಯೆಂಟ್ಸ್ ಕಾರಣ ಆಗುತ್ತೆ. ಈ ಎರಡು ಇಂಗ್ರೀಡಿಯೆಂಟ್ಸ್ನ ನಾನು ಬಳಸ್ಕೊಂಡು ಇಷ್ಟು ವರ್ಸ್ಟ್ ಆಗಿದ್ದು ನನ್ನ ಫೇಸ್ನ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಕಾರಣ ಈ ಎರಡು ಇಂಗ್ರೀಡಿಯೆಂಟ್ಸ್. ಈ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗಲ್ಲ. ಜೊತೆಗೆ ಇದನ್ನು ಯಾವ ರೀತಿ ಬಳಸಬೇಕು, ಯಾವ ಕಂಡೀಷನಲ್ಲಿ ಬಳಸಬೇಕು, ಮತ್ತು ಇದನ್ನು ಬಳಸೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್, ಜೊತೆಗೆ ಇದನ್ನು ಯಾರು ಬಳಸಬೇಕು ಯಾರು ಬಳಸಬಾರ್ದು ಅನ್ನೋದು ಕೂಡ ನಾನು ಕಂಪ್ಲೀಟಾಗಿ ಇದರಲ್ಲಿ ಹೇಳ್ಬಿಡ್ತೀನಿ. ಸೊ ಮೊದಲನೇದಾಗಿ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ಬಿಕಾಸ್ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಒಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಮುಖ್ಯ ಆಗುತ್ತೆ, ಒಂದು ಅನ್ಸಬ್ಸ್ಕ್ರೈಬ್ ಕೂಡ ಅಷ್ಟೇ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಎನಿ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮುಖಾಂತರ ಕಮೆಂಟ್ ಕೂಡ ಮಾಡ್ಬೋದು. ಮೊದಲನೇದಾಗಿ ನನ್ನ ಫೇಸ್ ಜಸ್ಟ್ 2 ವೀಕ್ಸಲ್ಲಿ ಈ ರೀತಿ ಬದಲಾವಣೆ ಆಯಿತು. ನನಗೆ 18 ಇಯರ್ಸ್ ಆದಮೇಲೆ ನನಗೆ ತುಂಬ ಪಿಂಪಲ್ಸ್ ಬರ್ತಾಯಿತ್ತು. ಏನು ತಿಂದಿಲ್ಲ ಅಂದರೂ ಪಿಂಪಲ್ಸ್ ಬರ್ತಿತ್ತು, ಏನು ತಿಂದರೂ ಕೂಡ ಪಿಂಪಲ್ಸ್ ಬರ್ತಿತ್ತು. ನಾನು ಅದಕ್ಕೆ ಏನು ಮಾಡಿದೆ, ಹೆಂಗಿದ್ರು ಏನು ತಿಂದಿಲ್ಲ ಅಂದರೂ ಕೂಡ ಪಿಂಪಲ್ಸ್ ಬರ್ತಾಯಿದೆ ಅಲ್ವಾ, ಬಿಡು ಅಂತ ಹೇಳ್ಬಿಟ್ಟು ನಾನು ಸಿಕ್ಕಿದ್ನೆಲ್ಲ ತಿಂತಾಯಿದ್ದೆ. ಆಯಿಲ್ ಐಟಮ್ಸು ಕೂಡ ತಿಂತಿದ್ದೆ, ಬೇರೆ ಎಲ್ಲ ಥರ ಐಟಮು ಕೂಡ ನಾನು ತಿಂತಿದ್ದೆ, ಯಾವುದೇ ರೀತಿ ಕಂಟ್ರೋಲ್ ಇಲ್ಲದೇ. ಬಟ್ ಆಮೇಲೆ ಗೊತ್ತಾಯಿತು ನನಗೆ ಇದು ತಿನ್ನೋದ್ರಿಂದಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಏಜು ಕೂಡ ಕಾರಣ ಆಗುತ್ತೆ. ಏಜ್ ಇದ್ದಾಗ ನಮಗೆ ಪಿಂಪಲ್ಸ್ ಬರೋದು ಖಂಡಿತ. ಅದು ಲೈಕ್ ಹೇಗೆ ಅಂದರೆ ನ್ಯಾಚುರಲ್ ಅದು ನೇಚರ್, ಪ್ರಕೃತಿಯ ವಿಸ್ಮಯ ಅಂತ ಹೇಳ್ತಾರಲ್ಲ, ಆ ರೀತಿ ಹೆಣ್ಮಕ್ಳಿಗೆ ಪಿಂಪಲ್ಸ್ ಬರೋದು ಖಂಡಿತ ಏಜಲ್ಲಿ. ಸೊ ಅದೇ ರೀತಿ ನನಗೂ ಕೂಡ ಬಂದಿತ್ತು. ಅದು ಏನಾಯ್ತಿತ್ತು ಅಂತ ಹೇಳಿದ್ರೆ, ನಾನು ಬಂದಿರೋದನ್ನ ಸುಮ್ಮನೆ ಬಿಟ್ಟರೆ ಓಕೆ, ಲೈಕ್ ಈ ಥರ ಎಲ್ಲ ಗಿಂಡ್ಕೊಂಡು ಅದೇನಾಗ್ಬಿಡ್ತು ಅಂದರೆ ನನಗೆ ಇವಾಗ ಅದು ಓಪನ್ ಪೋರ್ಸ್ ಆಗಿದೆ. ಅದನ್ನ ನೀವು ಮಾಡಬೇಡಿ. ಮೊದಲನೇದಾಗಿ ಕಂಡೀಷನ್ ಅದನ್ನು ಮಾಡಬೇಡಿ. ಅದು ಹೆಂಗಿರುತ್ತೋ ಅದನ್ನ ಅದ್ರಾಗೆ ಬಿಟ್ಬಿಡಿ. ಆ ಪಿಂಪಲ್ ದೊಡ್ಡದಾಗೇ ಇರಲಿ ಚಿಕ್ಕದಾಗಲೇ ಇರಲಿ, ಗಿಳ್ಳಕ್ಕಂತೂ ಹೋಗಬೇಡಿ. ಕೀಳೋದು ಪಚ್ಚೋದು ಅದರಲ್ಲೇ ಏನೂ ಮಾಡೋಕ್ಕೆ ಹೋಗಬೇಡಿ. ಈ ಎರಡು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಡೈಲಿ ಅಪ್ಲೈ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಫೇಸ್ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಕಾಣ್ತೀರಾ ಅಂತ ಹೇಳಿದ್ರೆ, ಲೈಕ್ ನೀವೇ ನೋಡಿ, ನನ್ನ ಹಳೆ ಫೋಟೋಗೂ ನನ್ನ ಪ್ರೆಸೆಂಟ್ ಫೇಸ್ಗೂ ನೀವೇ ನೋಡಿ, ಅಬ್ಸರ್ವ್ ಮಾಡಿ. ನನ್ನ ಫೇಸ್ನ ಕೂಡ ತೋರಿಸ್ತೀನಿ. ಎಷ್ಟು ಬದಲಾವಣೆ ಅಂದರೆ ಖಂಡಿತವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ಮೊದಲನೇದಾಗಿ ಇದನ್ನು ನನಗೆ ಯಾರು ರೆಫರ್ ಮಾಡಿದ್ರು ಅಂದರೆ, ಯಾರು ಹೇಳಿದ್ರು ಈ ರೀತಿ ಅಚ್ಚು ನಿಂಗೆ ಈ ರೀತಿ ಚೇಂಜಸ್ ಕಾಣ್ತೀಯ ಅಂತ ಯಾರು ಹೇಳಿದ್ರು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಡಾಕ್ಟ್ರ್ ಹೇಳಿಲ್ಲ ನನಗೆ, ಇದು ನನ್ನ ಫ್ರೆಂಡ್ ಹೇಳಿದ್ದು. ಸೊ ಅವಳು ಏನಂದರೆ, ಅವಳು ಫಸ್ಟು ಟ್ರೈ ಮಾಡಿದ್ಲು, ಅದು ವರ್ಕ್ ಆದರೆ ನೆಕ್ಸ್ಟ್ ನೀನು ಟ್ರೈ ಮಾಡು ಅಂತ ಹೇಳಿದ್ದು. ಸೊ ಅವಳು ಹೇಳಿದ್ಲು, ಅವಳಿಗೆ ಯಾವುದೇ ರೀತಿ ಬದಲಾವಣೆ ಕಾಣಿಸ್ಕೊಂಡಿಲ್ಲ. ಬಟ್ ನಾನು ಅದನ್ನ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ನನಗದು ರಿಸಲ್ಟ್ ಕೊಡ್ತು. ಬಟ್ ಆದರೆ ಅವಳು ಟ್ರೈ ಮಾಡಿರೋ ವಿಧಾನನೇ ಬೇರೆ, ನಾನು ಟ್ರೈ ಮಾಡಿರೋ ವಿಧಾನನೇ ಬೇರೆ ಇಲ್ಲಿ. ಸೊ ಅದನ್ನೇ ಹೇಳ್ತಾ ಇರೋದು, ಯಾವ ರೀತಿ ಬಳಸ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಬಳಸೋದಷ್ಟೇ ಅಲ್ಲ, ಯಾವ ರೀತಿ ಬಳಸ್ತಾ ಇದ್ದೀವಿ, ಯಾವ ಸಮಯದಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ಜೊತೆಗೆ ಪೇಷನ್ಸ್ ಬೇಕು, ಕಾಯಬೇಕು. ನಾವು ಜಸ್ಟ್ 1 ಡೇಗೆ ಬರಲ್ಲ. ನಾನು 2 ವೀಕ್ಸ್ಗೆ ಇಷ್ಟು ಬದಲಾವಣೆ ಅಂತ ಹೇಳಿದ್ರೆ, ನೀವು ಒಂದು 5 ವೀಕ್ಸ್ ಅಪ್ಲೈ ಮಾಡಿದ್ರೆ ಇನ್ನೆಷ್ಟು ಬದಲಾವಣೆ ಸಿಗುತ್ತೆ ಹೇಳಿ ನೀವೇ. ಕಂಪ್ಲೀಟ್ ಫೇಸ್ ಫುಲ್ಲು ಕ್ಲಿಯರೆನ್ಸ್ ಇರುತ್ತೆ ನಿಮಗೆ. ಯಾವುದೇ ರೀತಿ ಡಾರ್ಕ್ ಸ್ಪಾಟ್ಸ್, ಪಿಂಪಲ್ಸ್ ಏನೂ ಇರೋದಿಲ್ಲ, ಕಂಪ್ಲೀಟಾಗಿ ವ್ಯಾನಿಷ್ ಆಗಿಬಿಡುತ್ತೆ. ಲೈಕ್ ನ್ಯಾಚುರಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಲೈಕ್ ಕೆಮಿಕಲ್ಸ್ ಇಲ್ಲದೆ ನಾವು ವಾಸೆ ಮಾಡ್ಕೋಬೋದಲ್ವ. ಇದನ್ನ ಯಾಕೆ ಬಿಡಬೇಕು, ಜಸ್ಟ್ ಒಂದು 10 ರುಪೀಸ್ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್, ಅದು ಮಾಡೋದು ಕೂಡ ತುಂಬ ಸಿಂಪಲ್. ಅದನ್ನ ಮಾಡೋಕ್ಕಿಂತ ಮುಂಚೆ, ಅದನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ. ಫೇಸ್ ತುಂಬ ಕ್ಲಿಯರ್ ಆಗಿರಬೇಕು. ಯಾವುದೇ ರೀತಿ ಕ್ರೀಮ್ ಲೈಕ್ ಮಾಯಿಶ್ಚರೈಸ್ ಆಗಿರ್ಬೋದು ಏನೂ ಕೂಡ ನಾವು ಅಪ್ಲೈ ಮಾಡಬಾರ್ದು.
ಆದಷ್ಟು ಬೇಕಾದರೆ ನೀವು ಇದನ್ನು ಅಪ್ಲೈ ಮಾಡಿ. ಐಸ್ ಕ್ಯೂಬ್ನ ತೊಗೊಂಡು ರಬ್ ಬೇಕಾದ್ರೆ ಮಾಡ್ಕೊಳ್ಳಿ, ಅದನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇದನ್ನು ಮಾಡಿದ್ರು ಓಕೆ, ಬಟ್ ಯಾವುದೇ ರೀತಿ ನೀವು ಮಾಯ್ಶ್ಚರೈಸರ್ ಹಚ್ಚಕ್ಕೆ ಹೋಗಬೇಡಿ. ಲೈಕ್ ಇದಕ್ಕೆ ಬೇಕಾಗಿರೋದು ಮುಖ್ಯ ಇಂಗ್ರೀಡಿಯೆಂಟ್ ಬಂದು ಒಂದು ಶುಂಠಿ, ಇನ್ನೊಂದು ಸಾಲ್ಟು ಮತ್ತು ಈ 2 ಶುಂಠಿ, ಉಪ್ಪು ಮತ್ತು ಶುಂಠಿಯನ್ನು ನಾವು ಬಳಸ್ಕೊಂಡು ಖಂಡಿತವಾಗ್ಲೂ ಈ ಬೆಸ್ಟ್ 100% ರಿಸಲ್ಟ್ ಫೇಸ್ ಟ್ರಾನ್ಸ್ಫಾರ್ಮೇಷನ್ನ ನೀವು ಕಾಣ್ಬೋದು. ಖಂಡಿತವಾಗ್ಲೂ ಯಾವುದೇ ರೀತಿ ಡೌಟ್ ಇಲ್ಲ. ನೀವೇ ನೋಡಿ, ನನ್ನ ಹಳೆ ಫೋಟೋಗೂ ನನ್ನ ಹೊಸ ಈಗಿರುವಂತಹ ಲೈವ್ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನಾನು. ಲೈಕ್ ಯಾವುದೇ ರೀತಿ ಮೇಕಪ್ ಮಾಡಿಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿದ್ದೀನಿ, ಏನು ಕೂಡ ಇಲ್ಲ. ನೀವೇ ನೋಡಿ ನನ್ನ ಫೇಸ್ ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ನ ಕಾಣಿದೆ ಅಂತ. ನನ್ನ ಫೇಸ್ ನಾನು ಮಿರರಲ್ಲೇ ನಾನು ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟು ವಿಚಿತ್ರವಾಗಿ ಆಗಿಬಿಟ್ಟಿತ್ತು. ಖಂಡಿತವಾಗ್ಲೂ ನಾನು ಬದಲೇ ಆಗಲ್ಲ ನನ್ನ ಮುಖ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನನಗೆ ಈ ಥರ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಊಹಿಸಿರಲಿಲ್ಲ. ಬಟ್ ನನಗೆ ಈಗ ಸಿಕ್ಕಿದೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಯಾವ ಥರ ಬಳಸಿದೆ ಅನ್ನೋದನ್ನ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇರೋದು. ಇದೇ ರೀತಿ ಬಳಸಿ ಅಂತ ನಾನು ಶೇರ್ ಮಾಡ್ತಾ ಇಲ್ಲ, ನಾನು ಬಳಸಿರೋ ವಿಧಾನನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವನ್ನ ಬಳಸಿ ನೋಡಿ. ಒಮ್ಮೆ ಏನಾದರೂ ನಿಮಗೆ ರಿಸಲ್ಟ್ ಕಾಣ್ತು ಒಂದು 2 ಡೇಸಲ್ಲಿ 3 ಡೇಸಲ್ಲಿ ಅಂದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಕ್ವಿಟ್ ಮಾಡಿ ಅಂತ ಹೇಳ್ತಾ. ಯಾಕಂದರೆ ಇದು ನಾನು ಬಳಸಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಬಳಸಿ ಅಂತ ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳ್ತಾ ಇಲ್ಲ. ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಬೆಸ್ಟ್ ಕ್ವಿಟ್ ಮಾಡಿ. ಸೊ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಶುಂಠಿಯನ್ನು ತೊಗೊಳ್ಬೇಕು. ಶುಂಠಿಯನ್ನು ತೊಗೊಂಡು ಕಂಪ್ಲೀಟಾಗಿ ಆದರೆ ಜಾರಲ್ಲಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ, ಇಲ್ವಾ ಜಜ್ಜೋದ್ರಿಂದ ಇನ್ನೂ ಒಳ್ಳೆಯದು. ನಿಮಗೆ ಅಂಶ ಅದ್ರ ರಸ ಏನಿರುತ್ತೆ ಅದು ಪ್ಯೂರಾಗಿ ನ್ಯಾಚುರಲ್ ಆಗಿ ಇರುತ್ತೆ. ಆ ರಸನ ಜಜ್ಜಬೇಕು. ಸೊ ಆ ಶುಂಠಿಯನ್ನು ಕಂಪ್ಲೀಟಾಗಿ ಆದಷ್ಟು ಮಿಕ್ಸಿಯಲ್ಲಿ ರುಬ್ಬಿ ಅಥವಾ ಕೈಯಲ್ಲಿ ಅಂದರೆ ಕಲ್ಲು ತೊಗೊಂಡು ಜಜ್ಜಿ ಆ ಒಂದು ಏನು ರಸ ಬರುತ್ತಲ್ಲ ಅದು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಇರುತ್ತಲ್ವ. ಅದು ಅಂದರೆ ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ಈ ನ್ಯಾಚುರಲ್ ಕಲ್ಲಲ್ಲಿ ರುಬ್ಬಿಟ್ಟು ಅದರಲ್ಲಿ ಬರುವಂತಹ ರಸ ತುಂಬ ಪ್ಯೂರಾಗಿರುತ್ತಲ್ವ. ಹಾಗಾಗಿ ಆದಷ್ಟು ಕಲ್ಲಲ್ಲಿ ರುಬ್ಬಿ ಅದನ್ನು ಇಟ್ಕೊಂಡು ಅದ್ರ ಮೇಲೆ ಒಂಚೂರು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಅಂತ ಹೇಳಿದ್ರೆ ಅದು ಹದವಾಗಿ ಅದಕ್ಕೆ ಲೈಕ್ ಏನಂತ ಹೇಳ್ತಾರೆ, ಮಿಕ್ಸ್ ಆಗಬೇಕದು, ಒಟ್ಟಿಗೆ ಮಿಕ್ಸ್ ಆಗಬೇಕದು. ಮಿಕ್ಸ್ ಅಂದರೆ ಫುಲ್ ಕಂಪ್ಲೀಟ್ಲಿ ಮಿಕ್ಸ್ ಆಗಿದಾಗ ಅದು ಒಂದು ಬ್ಲೆಂಡ್ ರೀತಿ ಆಗುತ್ತೆ. ಈಗ ನಾವೇನೋ ಒಂದು ಮಿಕ್ಸಿಲಿ ಹಾಕಿ ರುಬ್ಬಿದಾಗ ಬ್ಲೆಂಡ್ ಆಗುತ್ತಲ್ಲ, ಆ ರೀತಿ ಆಗುತ್ತೆ. ಆಗ ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಫ್ರೆಶ್ಶಾಗಿ ವಾಟರಲ್ಲಿ, ಹಾಟ್ ವಾಟರಲ್ಲ ಕೋಲ್ಡ್ ವಾಟರಲ್ಲಿ ಮುಖವನ್ನು ತೊಳ್ಕೊಂಡು, ಆದರೆ ಐಸ್ ಕ್ಯೂಬಲ್ಲಿ ನೀವು ರ್ಯಾಶ್ ಮಾಡಿ ಈ ರೀತಿ ರಬ್ ಮಾಡಿದ ನಂತರ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಒಂದು ಬಾಟಲ್ ಅಥವಾ ಒಂದು ಲೋಟದಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಕುಡೀರಿ. ಕಂಪ್ಲೀಟ್ ಒಂದು ಬಾಟಲನ್ನು ನೀರನ್ನು ಕುಡಿಯೋಕ್ಕೆ ಪ್ರಯತ್ನವನ್ನು ಮಾಡಿ. ಕಂಪ್ಲೀಟ್ ನೀರನ್ನು ಕುಡ್ದಾದ್ಮೇಲೆ ಒಂದು 5 ಮಿನಿಟ್ಸ್ ಗ್ಯಾಪ್ ಕೊಟ್ಟು ನಿಮಗೆ ಎಲ್ಲಿ ಪಿಂಪಲ್ ಆಗಿರುತ್ತೆ ಅಲ್ಲಿ ಈ ರೀತಿ ಹಚ್ಕೊಳ್ತಾ ಬನ್ನಿ. ಜಸ್ಟ್ ಈ ರೀತಿ ಹಚ್ಕೊಳ್ತಾ ಬನ್ನಿ. ಹಿಂಗೆ ಹಚ್ಕೊಳ್ತಾ ಬರಬೇಕಾಗತ್ತೆ. ನೀವು ಪ್ರತಿನಿತ್ಯ ಹಚ್ಚಿ, ಜಸ್ಟ್ 1 ಟೈಮ್ ಸಾಕು. ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಹಚ್ಚಿ. ಆದಷ್ಟು ನೈಟ್ ಟೈಮ್ ಹಚ್ಚೋಕ್ಕೆ ಟ್ರೈ ಮಾಡಿ. ಬೆಳಗ್ಗೆಗಿಂತ ನೈಟ್ ಹಚ್ಚೋದ್ರಿಂದ ನಮ್ಮ ಹಾರ್ಮೋನ್ಸ್ ಅಂದರೆ ಬಾಡಿಯಲ್ಲಿರುವಂತಹ ಹಾರ್ಮೋನ್ಸ್ ಏನೇ ಇದ್ದರೂ ಕೂಡ ರಾತ್ರಿ ಹೊತ್ತು ಬೆಳವಣಿಗೆಯನ್ನು ಕಾಣುತ್ತೆ ಅಲ್ವಾ. ಅದ್ರ ಮೂಲ ಆ ಒಂದು ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ನೈಟ್ ಹಚ್ಚೋದ್ರಿಂದ ನಮಗೆ ಒಂದು ಚೇಂಜಸನ್ನು ನಾವು ಮಾರ್ನಿಂಗ್ ಕಾಣ್ಬೋದು ಅಂತ ಅಷ್ಟೇ, ಇನ್ನೇನೆಲ್ಲ. ಸೊ ಬೆಳಗ್ಗೆ ಹಚ್ಚೋರು ಹಚ್ಚಿ, ರಾತ್ರಿ ಹಚ್ಚೋರು ಹಚ್ಬೋದು. ಆದರೆ ನನ್ನ ಸಜೆಷನ್ ಏನಂದರೆ ರಾತ್ರಿ ಹಚ್ಚೋಕ್ಕೆ ಪ್ರಯತ್ನವನ್ನು ಮಾಡಿ ಅಷ್ಟೇ. ಸೊ ಈ ರೀತಿ ಮಾಡ್ತಾ ಬರಬೇಕು. ನೀವು 1 ದಿವಸ ಮಾಡಿದ ತಕ್ಷಣ ರಿಸಲ್ಟ್ ಬರಲ್ಲ, 2ನೇ ದಿವಸ ಮಾಡಿದ ತಕ್ಷಣ ರಿಸಲ್ಟ್ ಬರಲ್ಲ, 3-4 ದಿವಸ ಟೈಮ್ ತೊಗೊಳುತ್ತೆ. ನನಗೆ ಕ್ವಿಕ್ಕಾಗಿ 2 ವೀಕ್ಸಲ್ಲಿ ರಿಸಲ್ಟ್ ಕಾಣ್ತು. ಯಾವುದೇ ರೀತಿ ಬದಲಾವಣೆ ಅಂದರೆ ನಾನು ಆಶ್ಚರ್ಯಗೊಳ್ಬೇಕು, ಆ ರೀತಿ ನನಗೆ ಕ್ವಿಕ್ಕಾಗಿ 2 ವೀಕ್ಸಲ್ಲಿ ನನಗೆ ರಿಸಲ್ಟ್ ಕಾಣ್ತು. ಮಾತ್ರ ಕಂಪ್ಲೀಟ್ ವಾಸಿ ಆಗಿದೆ. ಯಾವುದೇ ರೀತಿ ಅಂದರೆ ಅಷ್ಟೊಂದು ಇಲ್ಲ, ಮುಂಚೆ ಇರೋದಕ್ಕಿಂತ ಅಷ್ಟೊಂದು ಇಲ್ಲ. ಒಂದು ಚೂರು ಎಲ್ಲೋ ಮಚ್ಚೆ ಇರ್ಬೋದೇನೋ ಅಷ್ಟೇ. ಪಿಂಪಲ್ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ನಾನು ತುಂಬ ನೀರನ್ನು ಕೂಡ ಕುಡಿತೀನಿ. ಅಂದರೆ ನೀರು ಜೊತೆಗೆ ನಾವು ಬೇರೆ ಐಟಮನ್ನು ಕೂಡ ತಿನ್ನಬೇಕು. ತರಕಾರಿ, ಹಾಳು ಮುಳು ಏನಿರುತ್ತೆ ಅವೆಲ್ಲ ತಿಂದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಧನ್ಯವಾದಗಳು.